ಅಲ್ಲ ನಮಗೆ ಖುಷಿ ಇದೆ. ಈಗ ಮುಂದಿಂದು ಈಗ ಜನಕ್ಕೆ ಬಿಟ್ಟಿದೆ. ಈಗಾಗಲೇ ಒಂದಷ್ಟು ಜನ ಸಿನಿಮಾನ ನೋಡಿದ್ದಾರೆ, ಎಲ್ಲರೂ ಖುಷಿನ ವ್ಯಕ್ತಪಡಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಂಟ್ ಇಷ್ಟ ಆಗ್ತಾ ಬಂದಿದೆ. ಈಗ ಕರ್ನಾಟಕದ ಜನತೆ ಒಂದಷ್ಟು ಜನ ಟ್ರೈಲರ್ ನೋಡಿದ್ದಾರೆ. ಟ್ರೈಲರ್ ನೋಡಿದಾಗ ಅವ್ರಿಗೇನೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ನವಂಬರ್ 7ಕ್ಕೆ ಅಂದರೆ ನಾಳೆ ಶುಕ್ರವಾರದಿಂದ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಸಿನಿಮಾ ಹೊಸ ಕಂಟೆಂಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರೀಮಿಯರಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಜನಕ್ಕೆ ತುಂಬ ಇಷ್ಟ ಆಗಿರೋದು ಒಂದು ಬಂದು ಜಾತ್ರೆ ಸಾಂಗು, ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲನೂ. ಏಕೆಂದರೆ ಸಿಕ್ಕಾಪಡೆ ವಿಸಿಲ್ಗಳಿತ್ತು ಥಿಯೇಟ್ರಲ್ಲಿ ಆ್ಯಂಡ್ ಚಿಯರ್ ಮಾಡೋದಿತ್ತು. ಅದೆಲ್ಲ ಕೇಳಿ ನಮಗೆ ತುಂಬ ಖುಷಿ ಆಗುತ್ತೆ ಆ್ಯಸ್ ಅ ಟೀಮ್. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಸೊ ದಯವಿಟ್ಟು ಈ ವೀಕೆಂಡ್ ಬರುತ್ತಲ್ಲ, ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಸ್ ಅ ಫ್ಯಾಮಿಲಿ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ನಮಸ್ಕಾರ. ಈಗಷ್ಟೇ ರೋಣ ಅನ್ನೋ ಸಿನಿಮಾನ ನೋಡಿದೆ. ಒಂಥರ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು. ತುಂಬ ಡಿಫ್ರೆಂಟ್ ಜಾನರು, ಡಿಫ್ರೆಂಟ್ ಸ್ಟೋರಿನ ಡೈರೆಕ್ಟ್ರು ತಗೊಂಡಿದ್ದಾರೆ ಆ್ಯಂಡ್ ಅವರ ನಿರ್ದೇಶನದಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ಹೊಸ್ದಾಗಿ ಬಂದಿದ್ದಾರೆ, ಹೊಸ್ದಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು. ಫೈಟ್ ಆಗ್ಬೋದು, ಇವನ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಪ್ರಕೃತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಟೀಮ್ ಅಂತ ಅನ್ಸಲ್ಲ. ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನನಗೆ ಈ ಥರ ಒಂಥರ ಟ್ವಿಸ್ಟು, ಟರ್ನ್ಸು, ಈವನ್ ಸಸ್ಪೆನ್ಸ್ ಕೂಡ ಇದೆ. ಈ ಥರ ಸಿನಿಮಾ ಜಾನರು ತುಂಬ ರೇರ್ ಬರೋದು, ಸೋಷಲ್ ಪೊಲಿಟಿಕಲ್ ಡ್ರಾಮಾ. ಸೊ ಈ ಒಂದು ಸಿನಿಮಾ ನೋಡಬೇಕು ಅನ್ಸಿದ್ರೆ ವೀಕೆಂಡ್ಸ್ ಆರಾಮಾಗಿ ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಪೂರ್ತಿ ಆರಾಮಾಗಿ ಕೂತು ನೋಡುವಂಥ ಸಿನಿಮಾ. ಜೊತೆಗೆ ತುಂಬ ಒಳ್ಳೆ ಸೋಷಲ್ ಮೆಸೇಜ್ ಸಹ ಈ ಸಿನಿಮಾದಲ್ಲಿ ಇದೆ. ಸೊ ಇಡೀ ಸಿನಿಮಾ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ ನಮಗೆ ಖುಷಿ ಇದೆ. ಈಗ ಮುಂದಿಂದು ಈಗ ಜನಕ್ಕೆ ಬಿಟ್ಟಿದೆ. ಈಗಾಗಲೇ ಒಂದಷ್ಟು ಜನ ಸಿನಿಮಾನ ನೋಡಿದ್ದಾರೆ, ಎಲ್ಲರೂ ಖುಷಿನ ವ್ಯಕ್ತಪಡಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಂಟ್ ಇಷ್ಟ ಆಗ್ತಾ ಬಂದಿದೆ. ಈಗ ಕರ್ನಾಟಕದ ಜನತೆ ಒಂದಷ್ಟು ಜನ ಟ್ರೈಲರ್ ನೋಡಿದ್ದಾರೆ. ಟ್ರೈಲರ್ ನೋಡಿದಾಗ ಅವ್ರಿಗೇನೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ನವಂಬರ್ 7ಕ್ಕೆ ಅಂದರೆ ನಾಳೆ ಶುಕ್ರವಾರದಿಂದ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಸಿನಿಮಾ ಹೊಸ ಕಂಟೆಂಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರೀಮಿಯರಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಜನಕ್ಕೆ ತುಂಬ ಇಷ್ಟ ಆಗಿರೋದು ಒಂದು ಬಂದು ಜಾತ್ರೆ ಸಾಂಗು, ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲನೂ. ಏಕೆಂದರೆ ಸಿಕ್ಕಾಪಡೆ ವಿಸಿಲ್ಗಳಿತ್ತು ಥಿಯೇಟ್ರಲ್ಲಿ ಆ್ಯಂಡ್ ಚಿಯರ್ ಮಾಡೋದಿತ್ತು. ಅದೆಲ್ಲ ಕೇಳಿ ನಮಗೆ ತುಂಬ ಖುಷಿ ಆಗುತ್ತೆ ಆ್ಯಸ್ ಅ ಟೀಮ್. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಸೊ ದಯವಿಟ್ಟು ಈ ವೀಕೆಂಡ್ ಬರುತ್ತಲ್ಲ, ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಸ್ ಅ ಫ್ಯಾಮಿಲಿ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ನಮಸ್ಕಾರ. ಈಗಷ್ಟೇ ರೋಣ ಅನ್ನೋ ಸಿನಿಮಾನ ನೋಡಿದೆ. ಒಂಥರ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು. ತುಂಬ ಡಿಫ್ರೆಂಟ್ ಜಾನರು, ಡಿಫ್ರೆಂಟ್ ಸ್ಟೋರಿನ ಡೈರೆಕ್ಟ್ರು ತಗೊಂಡಿದ್ದಾರೆ ಆ್ಯಂಡ್ ಅವರ ನಿರ್ದೇಶನದಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ಹೊಸ್ದಾಗಿ ಬಂದಿದ್ದಾರೆ, ಹೊಸ್ದಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು. ಫೈಟ್ ಆಗ್ಬೋದು, ಇವನ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಪ್ರಕೃತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಟೀಮ್ ಅಂತ ಅನ್ಸಲ್ಲ. ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನನಗೆ ಈ ಥರ ಒಂಥರ ಟ್ವಿಸ್ಟು, ಟರ್ನ್ಸು, ಈವನ್ ಸಸ್ಪೆನ್ಸ್ ಕೂಡ ಇದೆ. ಈ ಥರ ಸಿನಿಮಾ ಜಾನರು ತುಂಬ ರೇರ್ ಬರೋದು, ಸೋಷಲ್ ಪೊಲಿಟಿಕಲ್ ಡ್ರಾಮಾ. ಸೊ ಈ ಒಂದು ಸಿನಿಮಾ ನೋಡಬೇಕು ಅನ್ಸಿದ್ರೆ ವೀಕೆಂಡ್ಸ್ ಆರಾಮಾಗಿ ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಪೂರ್ತಿ ಆರಾಮಾಗಿ ಕೂತು ನೋಡುವಂಥ ಸಿನಿಮಾ. ಜೊತೆಗೆ ತುಂಬ ಒಳ್ಳೆ ಸೋಷಲ್ ಮೆಸೇಜ್ ಸಹ ಈ ಸಿನಿಮಾದಲ್ಲಿ ಇದೆ. ಸೊ ಇಡೀ ಸಿನಿಮಾ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ ನಮಗೆ ಖುಷಿ ಇದೆ. ಈಗ ಮುಂದಿಂದು ಈಗ ಜನಕ್ಕೆ ಬಿಟ್ಟಿದೆ. ಈಗಾಗಲೇ ಒಂದಷ್ಟು ಜನ ಸಿನಿಮಾನ ನೋಡಿದ್ದಾರೆ, ಎಲ್ಲರೂ ಖುಷಿನ ವ್ಯಕ್ತಪಡಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಂಟ್ ಇಷ್ಟ ಆಗ್ತಾ ಬಂದಿದೆ. ಈಗ ಕರ್ನಾಟಕದ ಜನತೆ ಒಂದಷ್ಟು ಜನ ಟ್ರೈಲರ್ ನೋಡಿದ್ದಾರೆ. ಟ್ರೈಲರ್ ನೋಡಿದಾಗ ಅವ್ರಿಗೇನೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ನವಂಬರ್ 7ಕ್ಕೆ ಅಂದರೆ ನಾಳೆ ಶುಕ್ರವಾರದಿಂದ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಸಿನಿಮಾ ಹೊಸ ಕಂಟೆಂಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರೀಮಿಯರಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಜನಕ್ಕೆ ತುಂಬ ಇಷ್ಟ ಆಗಿರೋದು ಒಂದು ಬಂದು ಜಾತ್ರೆ ಸಾಂಗು, ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲನೂ. ಏಕೆಂದರೆ ಸಿಕ್ಕಾಪಡೆ ವಿಸಿಲ್ಗಳಿತ್ತು ಥಿಯೇಟ್ರಲ್ಲಿ ಆ್ಯಂಡ್ ಚಿಯರ್ ಮಾಡೋದಿತ್ತು. ಅದೆಲ್ಲ ಕೇಳಿ ನಮಗೆ ತುಂಬ ಖುಷಿ ಆಗುತ್ತೆ ಆ್ಯಸ್ ಅ ಟೀಮ್. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಸೊ ದಯವಿಟ್ಟು ಈ ವೀಕೆಂಡ್ ಬರುತ್ತಲ್ಲ, ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಸ್ ಅ ಫ್ಯಾಮಿಲಿ ನೀವು ಖಂಡಿತ
ಎಂಜಾಯ್ ಮಾಡ್ತೀರಾ. ನಮಸ್ಕಾರ. ಈಗಷ್ಟೇ ರೋಣ ಅನ್ನೋ ಸಿನಿಮಾನ ನೋಡಿದೆ. ಒಂಥರ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು. ತುಂಬ ಡಿಫ್ರೆಂಟ್ ಜಾನರು, ಡಿಫ್ರೆಂಟ್ ಸ್ಟೋರಿನ ಡೈರೆಕ್ಟ್ರು ತಗೊಂಡಿದ್ದಾರೆ. ಆ್ಯಂಡ್ ಅವರ ನಿರ್ದೇಶನದಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ಹೊಸ್ದಾಗಿ ಬಂದಿದ್ದಾರೆ, ಹೊಸ್ದಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು. ಫೈಟ್ ಆಗ್ಬೋದು, ಇವನ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಪ್ರಕೃತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಟೀಮ್ ಅಂತ ಅನ್ಸಲ್ಲ. ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನನಗೆ ಈ ಥರ ಒಂಥರ ಟ್ವಿಸ್ಟು, ಟನ್ಸು, ಈವನ್ ಸಸ್ಪೆನ್ಸ್ ಕೂಡ ಇದೆ. ಈ ಥರ ಸಿನಿಮಾ ಜಾನರು ತುಂಬ ರೇರ್ ಬರೋದು, ಸೋಷಲ್ ಪೊಲಿಟಿಕಲ್ ಡ್ರಾಮಾ. ಸೊ ಈ ಒಂದು ಸಿನಿಮಾ ನೋಡಬೇಕು ಅನ್ಸಿದ್ರೆ ವೀಕೆಂಡ್ಸ್ ಆರಾಮಾಗಿ ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಪೂರ್ತಿ ಆರಾಮಾಗಿ ಕೂತು ನೋಡುವಂಥ ಸಿನಿಮಾ. ಜೊತೆಗೆ ತುಂಬ ಒಳ್ಳೆ ಸೋಷಲ್ ಮೆಸೇಜ್ ಸಹ ಈ ಸಿನಿಮಾದಲ್ಲಿ ಇದೆ. ಸೊ ಇಡೀ ಸಿನಿಮಾ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಮಗೆ ಖುಷಿ ಇದೆ. ಈಗ ಮುಂದಿಂದು ಈಗ ಜನಕ್ಕೆ ಬಿಟ್ಟಿದೆ. ಈಗಾಗಲೇ ಒಂದಷ್ಟು ಜನ ಸಿನಿಮಾನ ನೋಡಿದ್ದಾರೆ, ಎಲ್ಲರೂ ಖುಷಿನ ವ್ಯಕ್ತಪಡಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಂಟ್ ಇಷ್ಟ ಆಗ್ತಾ ಬಂದಿದೆ. ಈಗ ಕರ್ನಾಟಕದ ಜನತೆ ಒಂದಷ್ಟು ಜನ ಟ್ರೈಲರ್ ನೋಡಿದ್ದಾರೆ. ಟ್ರೈಲರ್ ನೋಡಿದಾಗ ಅವ್ರಿಗೇನೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ನವಂಬರ್ 7ಕ್ಕೆ ಅಂದರೆ ನಾಳೆ ಶುಕ್ರವಾರದಿಂದ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಸಿನಿಮಾ, ಹೊಸ ಕಂಟೆಂಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರೆಮಿಯರಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಜನಕ್ಕೆ ತುಂಬ ಇಷ್ಟ ಆಗಿರೋದು ಬಂದು ಜಾತ್ರೆ ಸಾಂಗು, ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲನೂ. ಏಕೆಂದರೆ ಸಿಕ್ಕಾಪಡೆ ವಿಸಿಲ್ಗಳಿತ್ತು ಥಿಯೇಟ್ರಲ್ಲಿ ಆ್ಯಂಡ್ ಚಿಯರ್ ಮಾಡೋದಿತ್ತು. ಅದೆಲ್ಲ ಕೇಳಿ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಸ್ ಅ ಟೀಮ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಸೊ ದಯವಿಟ್ಟು ಈ ವೀಕೆಂಡ್ ಬರುತ್ತಲ್ಲ, ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಸ್ ಅ ಫ್ಯಾಮಿಲಿ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ನಮಸ್ಕಾರ. ಈಗಷ್ಟೇ ರೋಣ ಅನ್ನೋ ಸಿನಿಮಾನ ನೋಡಿದೆ. ಒಂಥರ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು. ತುಂಬ ಡಿಫ್ರೆಂಟ್ ಜಾನರು, ಡಿಫ್ರೆಂಟ್ ಸ್ಟೋರಿನ ಡೈರೆಕ್ಟ್ರು ತಗೊಂಡಿದ್ದಾರೆ. ಆ್ಯಂಡ್ ಅವರ ನಿರ್ದೇಶನದಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ಹೊಸ್ದಾಗಿ ಬಂದಿದ್ದಾರೆ, ಹೊಸ್ದಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು. ಫೈಟ್ ಆಗ್ಬೋದು, ಇವನ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಪ್ರಕೃತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಟೀಮ್ ಅಂತ ಅನ್ಸಲ್ಲ. ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನನಗೆ ಈ ಥರ ಒಂಥರ ಟ್ವಿಸ್ಟು, ಟನ್ಸು, ಈವನ್ ಸಸ್ಪೆನ್ಸ್ ಕೂಡ ಇದೆ. ಈ ಥರ ಸಿನಿಮಾ ಜಾನರು ತುಂಬ ರೇರ್ ಬರೋದು, ಸೋಷಲ್ ಪೊಲಿಟಿಕಲ್ ಡ್ರಾಮಾ. ಸೊ ಈ ಒಂದು ಸಿನಿಮಾ ನೋಡಬೇಕು ಅನ್ಸಿದ್ರೆ ವೀಕೆಂಡ್ಸ್ ಆರಾಮಾಗಿ ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಪೂರ್ತಿ ಆರಾಮಾಗಿ ಕೂತು ನೋಡುವಂಥ ಸಿನಿಮಾ. ಜೊತೆಗೆ ತುಂಬ ಒಳ್ಳೆ ಸೋಷಲ್ ಮೆಸೇಜ್ ಸಹ ಈ ಸಿನಿಮಾದಲ್ಲಿ ಇದೆ. ಸೊ ಇಡೀ ಸಿನಿಮಾ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಮಗೆ ಖುಷಿ ಇದೆ. ಈಗ ಮುಂದಿಂದು ಈಗ ಜನಕ್ಕೆ ಬಿಟ್ಟಿದೆ. ಈಗಾಗಲೇ ಒಂದಷ್ಟು ಜನ ಸಿನಿಮಾನ ನೋಡಿದ್ದಾರೆ, ಎಲ್ಲರೂ ಖುಷಿನ ವ್ಯಕ್ತಪಡಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಂಟ್ ಇಷ್ಟ ಆಗ್ತಾ ಬಂದಿದೆ. ಈಗ ಕರ್ನಾಟಕದ ಜನತೆ ಒಂದಷ್ಟು ಜನ ಟ್ರೈಲರ್ ನೋಡಿದ್ದಾರೆ. ಟ್ರೈಲರ್ ನೋಡಿದಾಗ ಅವ್ರಿಗೇನೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ನವಂಬರ್ 7ಕ್ಕೆ ಅಂದರೆ ನಾಳೆ ಶುಕ್ರವಾರದಿಂದ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಸಿನಿಮಾ, ಹೊಸ ಕಂಟೆಂಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರೆಮಿಯರಲ್ಲಿ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಜನಕ್ಕೆ ತುಂಬ ಇಷ್ಟ ಆಗಿರೋದು ಬಂದು ಜಾತ್ರೆ ಸಾಂಗು, ಇನ್ನೊಂದು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲನೂ. ಏಕೆಂದರೆ ಸಿಕ್ಕಾಪಡೆ ವಿಸಿಲ್ಗಳಿತ್ತು ಥಿಯೇಟ್ರಲ್ಲಿ ಆ್ಯಂಡ್ ಚಿಯರ್ ಮಾಡೋದಿತ್ತು. ಅದೆಲ್ಲ ಕೇಳಿ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಸ್ ಅ ಟೀಮ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಸೊ ದಯವಿಟ್ಟು ಈ ವೀಕೆಂಡ್ ಬರುತ್ತಲ್ಲ, ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಸ್ ಅ ಫ್ಯಾಮಿಲಿ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ನಮಸ್ಕಾರ. ಈಗಷ್ಟೇ ರೋಣ ಅನ್ನೋ ಸಿನಿಮಾನ ನೋಡಿದೆ. ಒಂಥರ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು. ತುಂಬ ಡಿಫ್ರೆಂಟ್ ಜಾನರು, ಡಿಫ್ರೆಂಟ್ ಸ್ಟೋರಿನ ಡೈರೆಕ್ಟ್ರು ತಗೊಂಡಿದ್ದಾರೆ. ಆ್ಯಂಡ್ ಅವರ ನಿರ್ದೇಶನದಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಆ್ಯಂಡ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರು ಹೊಸ್ದಾಗಿ ಬಂದಿದ್ದಾರೆ, ಹೊಸ್ದಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು. ಫೈಟ್ ಆಗ್ಬೋದು, ಇವನ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಪ್ರಕೃತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಟೀಮ್ ಅಂತ ಅನ್ಸಲ್ಲ. ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನನಗೆ ಈ ಥರ ಒಂಥರ ಟ್ವಿಸ್ಟು, ಟನ್ಸು, ಈವನ್ ಸಸ್ಪೆನ್ಸ್ ಕೂಡ ಇದೆ. ಈ ಥರ ಸಿನಿಮಾ ಜಾನರು ತುಂಬ ರೇರ್ ಬರೋದು, ಸೋಷಲ್ ಪೊಲಿಟಿಕಲ್ ಡ್ರಾಮಾ. ಸೊ ಈ ಒಂದು ಸಿನಿಮಾ ನೋಡಬೇಕು ಅನ್ಸಿದ್ರೆ ವೀಕೆಂಡ್ಸ್ ಆರಾಮಾಗಿ ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಪೂರ್ತಿ ಆರಾಮಾಗಿ ಕೂತು ನೋಡುವಂಥ ಸಿನಿಮಾ. ಜೊತೆಗೆ ತುಂಬ ಒಳ್ಳೆ ಸೋಷಲ್ ಮೆಸೇಜ್ ಸಹ ಈ ಸಿನಿಮಾದಲ್ಲಿ ಇದೆ. ಸೊ ಇಡೀ ಸಿನಿಮಾ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.